ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಕತೆ ಏನಪ್ಪ ಅಂದರೆ, ಫುಲ್ ಡೇ ಆಫೀಸ್ಗೆ ಹೋಗೋವರೆಗೂ ಏನೇನು ಮಾಡ್ತೀವಿ ಅನ್ನೋದನ್ನ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀವಿ. ಈಗ ತಾನೇ ಎದ್ದು ಕಾಫಿ ಮುಗಿಸಿದ್ವಿ ಬಾಲ್ಕನಿಯಲ್ಲಿ ಕೂತ್ಕೊಂಡು. ಏನು ಹುಡುಕ್ತಿದ್ಯಾ ಕಣ್ಣಲ್ಲಿ? ಏನ್ ಹುಡುಕ್ತಾ ಇದ್ದೀನಿ? ಕಣ್ಣಲ್ಲಿ ಯಾವನಂದ್ರೆ ಅಂತ ಇಟ್ಸ್ ಎವ್ರಿ ಡೇ ಮಲ್ಗ್ಬೇಕಾದ್ರೆ ಬೇಗ ಎದ್ದೇಳಕ್ಕೆ ಪ್ಲ್ಯಾನ್ ಮಾಡಿ ಇವಳು ತಲೆಗೆ ತುಂಬಿಸಿ ಮಲಗಿಸ್ತೀನಿ. ನಾನೇನೋ ಎದ್ದೇಳ್ತೀನಿ, ಬಟ್ ಇವಳು ನಾನು ಎದ್ಮೇಲೆ 1.5 ಅವರ್ 2 ಅವರ್ಗೆಲ್ಲ ಎದ್ದೇಳ್ತಾಳೆ. ನಾನು ನೋಡ್ಸ್ತೀನಿ ಬಾಯ್. ನೋಡ್ಸಮ್ಮ. ಟಿಫನ್ಗೆ ಏನು ಅಂದ್ರೆ ಅವಾಗ ಕಡೋ ಟೋಸ್ಟ್ ಅಂತ, ಅದಕ್ಕೆ ಮೊಟ್ಟೆ ಬೇರೆ ಬೇಕಂತೆ. ಸೊ ಮೊಟ್ಟೆ ತರಕ್ಕೆ ಆಚೆ ಬೇಕು ಅಂತಿದ್ದಾಳೆ. ಅಷ್ಟೆಲ್ಲ ಬಂದಿದ್ರೆ ಇನ್ನೇನಿತ್ತು ಬಿಡು. ಹ್ಯಾಂಡಲ್ ಮುಂದೆ ಮಾಡೋಣ ಸರ್. ಸಿಂಪಲ್ದು ಬರಲ್ಲ. ನಾನು ಗಾಡಿ ಮುಟ್ಬಿಡೋಣ. ಏಯ್, ಇಷ್ಟ ದಿನ ನನ್ನ ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ ಇವಾಗ ನನ್ನ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ದೌಲತ್ತು ತಗೊಳ್ಳೋವರೆಗೂ ನೈಸ್ ಆಗಿದ್ಲು. ಇವಾಗ ಆಲ್ರೆಡಿ ನನ್ನ ಗಾಡಿ ಮುಟ್ಬೇಡ ಅಂತಾಳೆ. ಇಷ್ಟು ವರ್ಷ ಚೆನ್ನಾಗಿ ನನ್ನ ಗಾಡಿಯಲ್ಲಿ ಓಡಾಡ್ಬೇಕಾದ್ರೆ ಏನಿರ್ಲಿಲ್ಲ. ಬಂದಿರೋ ಕೆಲಸ ಬಿಟ್ಟು ಬೇರೆದೆಲ್ಲ ಮಾಡ್ತಾನೆ ಇವಳು. ಅದೇನಕ್ಕೆ ಇವಾಗ ನಿಂಗೆ? ಚೆನ್ನಾಗಿದೆ. ನಮ್ಮ ಮನೆಗೆ ಒಂದು ತಗೊಳ. ಕೆಲ್ಸಕ್ಕೆ ಇಟ್ಬಿಡು, ಕೊಡ್ತಾರೆ. ಮೊಟ್ಟೆಗೆ ಅಂತ ಬಂದ್ಬಿಟ್ಟು ಮಾರ್ಟೆಲ್ಲ ಒಂದು ರೌಂಡ್ ಹಾಕಿದಾಳೆ, ಏನ್ ಸಿಗುತ್ತೆ ಅಂತ. ಸಾಕು ಬಿಡು, ಏನು ಇಲ್ಲ. ಗೈಸ್, ಈಗ ನಮ್ಮ ಮಧ್ಯಾಹ್ನದ ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಸಮಯ. ಮಧ್ಯಾಹ್ನದ ಬ್ರೇಕ್ಫಾಸ್ಟ್ ಯಾವುದು? ನಾವು ಮಧ್ಯಾಹ್ನ ತಿಂತಿದ್ವಿ ಬ್ರೇಕ್ಫಾಸ್ಟ್. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ. ಅವಕಾಡೋ ಟೋಸ್ಟ್ ಅಂತೆ. ನೋಡ ಏನ್ ಮಾಡ್ತಾಳೆ, ಹಿಂಗ್ ಮಾಡ್ತಾಳೆ ಅಂತ. ಇಲ್ಲಿ ಕುತ್ಕೊಂಡೆ ಇದು ಒತ್ಬಿಡ್ತು ಹಿಂಗೆ ಗುಡ್ ಅಂತೆ. ಇಲ್ಲಿ ಗಂಡನಿಗೆ ನೋವಾಗ್ತಿದೆ, ಹೇಳಿ ಗುಡ್ ಅಂತಾಳೆ. ನೋಡ್ಕೊಂಡು ತಗೊಂಡ್ಬೇಕು, ಇನ್ನು ಚಿಕ್ಕ ಮಗು ನಾನು. ಹೇಳ್ದಲ್ಲ ಸರಿ ಹೇಳು. ಬೆಳಗ್ಗೆ ಎದ್ದು ಹ್ಮ್ ಒಂದ್ ರೌಂಡ್ ಈಚೆ ಹೋಗಿ ಬಂದ್ರೆ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ಎದ್ದೇಳ್ಬೇಕು ಬೆಳಗ್ಗೆ. ಈ ಡೈಲಾಗ್ ಹೇಳಕ್ಕಿಂತ ಇನ್ನೊಂದ್ಸರಿ ರಿಪೀಟ್ ಮಾಡಿಸ್ತಾ? ಬೆಳಗ್ಗೆ ಎದ್ಬಿಟ್ಟು ಒಂದ್ ರೌಂಡ್ ಈಚೆ ಹೋಗ್ಬಿಡ್ಬೇಕಂತ ಹೇಳಿದೆ. ಫಸ್ಟ್ 12 ಗಂಟೆ ಮೊದ್ಲು ಎದ್ದೇಳಕ್ಕಿಲ್ಲಿ, ಆಮೇಲೆ ಆಚೆಗೆ ಹೋಗೋಣ. ತರ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು ಆನಿಯನ್ಸ್ನ. ಏನ್ ದೊಡ್ಡ ಇಂಥ ಕಾಲ ಬಂದ್ಬಿಡ್ತು. ಗಂಡಂದ್ರಿಗೆ ಕೆಲಸ ಹೇಳುವಂತ ನಿಂತೇಳು ಇವಾಗಿನ ಕಾಲದಲ್ಲಿ. ಬಾ ಮಾಡ್ಬೇಕು ಎಲ್ಲ. ಮಾಡಿಲ್ಲ ಅಂದ್ರೆ ಗೊತ್ತಲ್ವಾ, ನೆನ್ಪಲ್ಲಿ ಇಟ್ಕೊಂಡು ಮಾತಾಡ್ಬೇಕು. ಏನಂತೀರಾ ಮೇಡಮ್? ಕ್ಲೀನಾಗಚ್ಚು, ಅದು ಎಂತ ಚಾಕು ತಮ್ಗಿದೆ, ನಾನೇನ್ ಮಾಡ್ಲಿ? ತೋರ್ಸ್ಲಾ? ತೋರ್ಸಪ್ಪ. ತರ ಮಾಡ್ಕೊಂಡು ಹಿಂಗ್ ತಿರ್ಗಿಸ್ಕೊಂಡು ಆಡಿಸ್ಬೇಕು. ನೋಡಿ ಹಿಂಗ್ ಬರುತ್ತೆ. ಅಷ್ಟಪ್ಪ ಯಾವನ್ ಮಾಡ್ತಾನೆ. ಗೈಸ್ ನೋಡಿ, ನನ್ನ ಹೆಂಡತಿ ಅಡುಗೆ ಮಾಡಕ್ಕೆ ರೆಡಿ ಆಗ್ತಿದ್ದಾಳೆ. ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು. ಆಕ್ಚುಲಿ ಕತೆ ಏನು ಅಂದ್ರೆ, ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಮಾಡ್ಕೋಬೇಕಿತ್ತು. ಸೊ ಹಂಗಾಗಿ ಚೇಂಜ್ ಮಾಡ್ಕೊಂಡಿದ್ದಾಳೆ. ನಾನು ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೇನೆ. ಅದು ಏನ್ ಮಾಡ್ತಿದ್ದಾಳ ಗೊತ್ತಿಲ್ಲ, ಅರ್ಧ ಗಂಟೆಯಿಂದ ಪ್ರಿಪೇರ್ ಮಾಡ್ತಿದ್ದಾಳೆ. ಮಾಸ್ಟರ್ ಶೆಫ್ ಲುಕ್ ಬೇರೆ, ಅರ್ಧ ಗಂಟೆಯಿಂದ ಇಲ್ಲಿ ಹೊಟ್ಟೆ ನೋಡ್ತಾನೆ ಇದೀನಿ ನಾನು, ಹಿಂಗಿರುತ್ತೋ ಏನ್ ಮಾಡ್ತಾಳೋ ಅಂತ. ಮಾಡ್ತಾನೆ ಇದ್ದಾಳ ಅವಾಗಿಂದ. ಕೂತು ನೋಡಿ ಸಾಕಾಗೋಯ್ತು. ನಾನೇ ಜಾಸ್ತಿ ಕೆಲಸ ಮಾಡಿದ್ದೆ.
ಏನು ಏನ್ ಬೇಬಿ ಇಷ್ಟೆಲ್ಲ ಕ್ರೂರಿ ನಾನು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಬಿಡಿಸ್ತಿದ್ದೀನಿ. ಮೊಟ್ಟೆ ಬಿಡಿಸ್ತಾ ಇಲ್ವಾ? ಈ ಮೊಟ್ಟೆ ಕಟ್ಟು ಮಾಡ್ಕೊಟ್ಬಿಡ್ಲಾ? ಯಾಕೆ ಎಲ್ಲ ದಿನ ಮಾಡ್ದೆ ಅಂತ ಹೇಳ್ಕೊಳಕ್ಕ? ಏನೇನೋ ಹಾಕ್ಬೇಡ ದಯವಿಟ್ಟು. ಇದೆಲ್ಲ ಬೇಡ ನನ್ಗೆ. ಏನೊಂದು ಚೂಡಿ ಮುದುರ್ಸ್ತೀನಿ ವೈಟ್ ಆಗಿದ್ಬಿಟ್ರೆ ಮಾತಾಡೋದು ಯಾರು? ನೀನ್ ಮಾತಾಡ್ತೀಯಾ? ಮಾತಾಡಿದ್ರು ಕ್ಲೀನಾಗಿ ಮಾತಾಡ. ಕ್ಲೀನ್ ಆಗಿ ನಾನೇನೇನ್ ಬಿಕ್ಲನ? ಹಿಂಗ್ ಸ್ಪ್ರೆಡ್ ಹಿಂಗೆ ಹಿಂಗಂದ್ರೆ ಹಿಂಗೆ ಬ್ರೆಡ್ ಎಲ್ಲ ಮೆತ್ತಕೊಂಡ್ಬಿಡುತ್ತೆ. ಬಾರ್ಲೆ ಎಲ್ಲಿಗೆ ಬರ್ಲಿ? ಬಂದೆ ಸುಮ್ಕಿರ್ಲೆ. ಸರಿ. ಹಿಂಗೆ ಮಿಕ್ಸ್ ಮಾಡ್ಬೋದು. ಏನು ಮೊಟ್ಟೆನ ಅದ್ರೊಳಗಡೆಗೆ ನಾಟ್ ಮಿಕ್ಸ್. ಏನ್ ಬೇಡ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ. ಓಕೆ ಸರ್. ಮಾಡ್ಕೊಳಂದ್ರೆ ನಿನ್ ಮೇಲೆ ಮಾಡ್ಕೊ, ನನ್ನ ಮೇಲಂತೂ ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೇಡ. ಗಾಯ್ಸ್, ರೆಡಿ ಆಗಿದೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್. ಚೆನ್ನಾಗಿ ಬೇಕು. ಫಸ್ಟ್ ಗಂಡಂಗೆ ತಿಂತೋಣ. ಇವೆಲ್ಲ ಏನೂ ಇಲ್ಲ. ಓಕೆ 9 ಕೊಡ್ಬೋದು. ಓಕೆ, ಮತ್ತೆ ತಿನ್ಬಿಟ್ಟು ಸಿಗ್ತೀವಿ. ಥ್ಯಾಂಕ್ಸ್ ಬೇಬಿ, ಹೇಳ್ಕೊಟ್ಟಾಗೆ ಮಾಡಿದ್ಯಾ. ವೆರಿ ಗುಡ್. ಪರವಾಗಿಲ್ಲ, ಗುಡ್ ಲರ್ನರ್, ಫಾಸ್ಟ್ ಲರ್ನರ್ ನೀವು. ಇವತ್ತೇ ಹೇಳ್ಕೊಟ್ಟೆ ಹೆಂಗ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಒಂದು ಕ್ವಶನ್ ಕೂಡ ಕೇಳಿಲ್ಲ, ಪಟ್ ಅಂತ ಮಾಡ್ಬಿಟ್ಟು. ಈ ತರ ಡಿಶಸ್ ಎಲ್ಲ ಸಿಕ್ಕಾಪಟ್ಟೆ ಬರುತ್ತೆ ನಂಗೆ. ಹೇಳ್ಕೊಡ್ತೀನಿ, ನೀನ್ ಮಾಡ್ತಾ ಇರು. ನೀನ್ ಯಾವ ಕಲಿಯೋದು ಮತ್ತೆ? ನಂಗೆ ಗೊತ್ತು, ಸಾಕು, ಅಷ್ಟೇ ಸಾಕು. ಇಲ್ಲ 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 ಇಲ್ಲ, ನೀನ್ ಕಲ್ತ್ರೆ ನಾನು ಕಲ್ತಂಗೆ. ನಂಗೆ ಆಲ್ರೆಡಿ ಗೊತ್ತು. ಏನ್ ಗೊತ್ತಾ, ಗೊತ್ತಿರೋದನ್ನ ಹಂಚ್ಬೇಕಂತೆ. ವಿದ್ಯಾನ ದಾನ ಮಾಡ್ಬೇಕು, ನಾವೇ ಇಟ್ಕೋಬಾರ್ದು. ಅದಕ್ಕೆ ನಿನಗ್ ಕಲ್ಸ್ಕೊಡ್ತಾ ಇದೀನಿ ಇದನ್ನೆಲ್ಲ. ಒಂದೊಂದು ತಿಂದು ಇನ್ನೊಂದು ನಾನು ರೆಡಿ ಮಾಡಿದ್ದೀನಿ ಅವಳಿಗೋಸ್ಕರ. ಸ್ಪೆಷಲ್ ಆಗಿ ಹಾರ್ಟ್ ಶೇಪ್ ಎಲ್ಲ ಹಾಕೊಂಡು ಬಂದಿದ್ದೀನಿ. ನೋಡೋಣ ಏನ್ ರಿಯಾಕ್ಟ್ ಮಾಡ್ತಾಳೆ. Thank you, baby. He's created a heart with onion. ಗೈಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಶಟ್ಲ್ ಆಡೋಣ ಅಂತ ಬರ್ತಿದ್ದೀವಿ. ಗಾಳಿ ಸ್ವಲ್ಪ ಕಡಿಮೆ ಇದೆ, ಒಂದು ಸ್ವಲ್ಪ ಹೊತ್ತು ಆಡ್ಕೊಂಡು ಹೋಗೋಣ ಅಂತ. ತಿಂದಿರೋದು ಅರಗಬೇಕಲ್ವ, ಇವಳಿಗೆ ಅರಗಿಸ್ಬೇಕಲ್ವ ಮೇಯ್ನು. ನಾನು ಅಟ್ಲೀಸ್ಟ್ ಆಫೀಸ್ ಹತ್ರ ಆದರೂ ವಾಕ್ ಮಾಡ್ತೀನಿ, ಇವಳು ಅದು ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ. ಈ ಸ್ಟಾರ್ಟ್ ಕತೆ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ. 10K ಸ್ಟೆಪ್ಸು, 5K ಸ್ಟೆಪ್ಸು, 2K ಸ್ಟೆಪ್ಸು, ಕೊನೆಗೆ ಸ್ಟೆಪ್ಸೇ ಇಲ್ಲ ಇವಳ್ದು. ಕೂತಿದ್ ಕಡೆನೇ ಕೂತಿರ್ತಾಳೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಇದಾಗಲ್ಲ. ಬಾ, ಆ ಸೈಡಲ್ಲೇ ಆಡ್ಕೊಳ್ಳೋಣ. ಅದು ಅಟ್ಲೀಸ್ಟ್ ಗಾಳಿ ಬರೋಲ್ಲ, ಈ ಗಾಳಿಯಲ್ಲಿ ಆಡೋಕ್ಕಾಗಲ್ಲ. ಅಪರೂಪಕ್ಕೆ ಈ ಥರ ಪ್ಲ್ಯಾನ್ ಮಾಡ್ತೀವಿ, ಬಟ್ ಯಾವುದೂ ಎಕ್ಸಿಕ್ಯೂಟ್ ಆಗಲ್ಲ. ಹೌದು, ಎಲ್ಲ ಒಂದೇ ಥರದ್ದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ಲಿ.
ಚಲ್ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಗಂಡ ಕರುಣೆನೇ ಇಲ್ಲ. ಇಟ್ಕೋ ಇಸ್ಕೊ. ಹೇಳ್ಬೇಕು ಬಾಯ್ ಬಿಟ್ಟು. ನೋಡಲ್ವಾ? ನೋಡಲ್ಲ, ನಾನು ನನ್ನನ್ನ ನೋಡ್ಕೊತಾ ಇರ್ತೇನೆ ಹಿಂಗೆ. ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಯಜಮಾನ್ರು ಗ್ಯಾಸ್ ಪೋರ್ಟಬಲ್ ಸ್ಟವ್ ಆಕ್ಚುಲಿ ಸ್ಯಾಟರ್ಡೆ ಇಲ್ಲ ಸಂಡೇ ಕ್ಯಾಂಪಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ಎಲ್ಲಾದ್ರೂ. ಸೊ ಅದಕ್ಕೆ ಅಲ್ಲಿ ಹೋಗಿ ಏನಾದ್ರು ಕುಕ್ ಮಾಡ್ಕೊಳ್ಳೋದಕ್ಕೆ ಮ್ಯಾಗಿ, ಕಾಫಿ, ಟೀ ಏನಾದ್ರು ಕುಕ್ ಮಾಡ್ಕೊಳ್ಳೋಣ ಅಂತ ಒಂದು ಪೋರ್ಟೇಬಲ್ ಸ್ಟವ್. ನಾನು ಚೀಚಿ ಅನ್ಕೊಂಡೆ. ಈಚಿನೂ ಮಾಡ್ಬೋದು, ಬಟ್ ಅದೇ ಚಿಕ್ಕದಾಗಿ ಏನಾದ್ರು ಫ್ರೈ ಆ ಥರ ಏನಾದ್ರು ಮಾಡ್ಕೋಬೋದು. ಸೊ ಏನೋ ಒಂದು ಮಾಡ್ಕೊಳಕ್ ಸ್ಟವ್ ಬೇಕೇ ಬೇಕಲ್ಲ. ಸೊ ಅದಕ್ಕೆ ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ ಆರ್ಡರ್ ಮಾಡೋಣ ಅಂತ. ಆ್ಯಂಡ್ ನಾಳೆನೇ ಬರಬೇಕದು. ಒನ್ ಡೇ ಡೆಲಿವರಿ ಇರ್ತದೆ. ಅಂದರು ನಾಳೆ. ಆಕ್ಚುಲಿ ಇದನ್ನ ನಾವು ಎಷ್ಟೊಂದ್ ಸರಿ ಅನ್ಕೊಂಡಿದ್ವಿ, ನೆನಪಿದ್ಯಾ ನಿಂಗೆ? ಲಾಸ್ಟ್ ಟೈಮ್ ಎಲ್ಲೋ ಹೋಗ್ಬೇಕಾದ್ರೂ ತಗೊಳ್ಳೋಣ ಅಂತ ಹೌದು. ನೋಡಿ 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 ಸುಮ್ಮನೆ ಆಗ್ತಿದ್ವಿ. ಬಟ್ ಈ ಸರಿ ತಗೊಂಡೇ ಬರೋಣ ಅಂತ ಆರ್ಡರ್ ಮಾಡ್ತಿದ್ದೀವಿ.